ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಮಾಡಿದಂಥ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿತ್ತು, ಅಷ್ಟೇ ರುಚಿಯಾಗಿದ್ದಂಥ ಗೊಜ್ಜು ಕೂಡ ಚೆನ್ನಾಗಿತ್ತು. ಸೊ ಯಾವ ಗೊಜ್ಜು ಅಂತ ನೋಡ್ಬೇಕಾ? ಸೊ ವಿಡಿಯೋನ ಕಂಪ್ಲೀಟ್ ನೋಡಿ. ನಾನ್ ಇಡ್ಲಿಗೆ ಗೊಜ್ಜು ಮಾಡಿದಂತಹ ಆಲೂಗೆಡ್ಡೆ, ಬದನೆಕಾಯಿ, ಕಡಲೆಬೇಳೆ ಹಾಕಿ ಗೊಜ್ಜು ಮಾಡಿದ್ದು. ಸೊ ತುಂಬಾನೇ ಚೆನ್ನಾಗಿತ್ತು. ಇಡ್ಲಿಗಂತೂ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಆಲೂಗೆಡ್ಡೆ ಮತ್ತೆ ಬದನೆಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಜಾಮೂನ್ ಕಪ್ ಅಲ್ಲಿ ಕಡಲೆಬೇಳೆ ಕೂಡ ತಗೊಂಡಿದ್ದೀನಿ. ಸೊ ಇವಾಗ ರುಬ್ಬಕ್ಕೆ ಬೇಕಲ್ವಾ? ಸೊ ಇವಾಗ ಇದಕ್ಕೆ ನಾನು 1 ಕಪ್ ಅಷ್ಟು ತೆಂಗಿನ ತುರಿ, ಹಾಗೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ 1 ಸ್ಪೂನು, ಬೆಳ್ಳುಳ್ಳಿ, ಶುಂಠಿ, ಹಾಗೆ 2 ಈರುಳ್ಳಿ, ಹಾಗೆ 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ. ಸೊ 1 ಟೊಮೊಟೊ ಮತ್ತೆ ಇವಾಗ ಎಲ್ಲಾನು ಹಾಕಿ ನಾವು ರುಬ್ಕೊಳ್ಳೋಣ. ಈ ತರ ಗೊಜ್ಜು ಮಾಡ್ಕೊಳ್ಳೋದ್ರಿಂದ ಇಡ್ಲಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾವಾಗ್ಲೂ ಸಾಂಬಾರ್ ಮತ್ತೆ ಚಟ್ನಿ ಮಾಡ್ಕೊಳ್ಳೋದ್ಕಿಂತ ಈ ತರ ಒಂದು ಗೊಜ್ಜು ಮಾಡ್ಕೊಂಡ್ರು ಇಡ್ಲಿಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ದೋಸೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದಾಗಿದೆ. ಸೊ ಇವಾಗ ನೋಡ್ತಿರ್ಬೋದು ಮಸಾಲೆ ರೆಡಿ ಆಗಿದೆ. ಸೊ ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ಒಂದು ಕುಕ್ಕರ್ ತಗೊಂಡು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಗ್ಗರಣೆಗೆ ಒಂದೇ ಒಂದು ಟೊಮೊಟೊನ ಹಾಕೊಳ್ಳಿ. ನಿಮ್ಗೆ ಇದಕ್ಕೆ ಸಾಸಿವೆ ಅಥವಾ ಕರಿಬೇವು ಸೊಪ್ಪು ಬೇಕು ಅನ್ನೋದಾದ್ರೆ ಹಾಕೊಳ್ಳಿ. ಬಟ್ ನಾನು ಇಲ್ಲಿ ಹಾಕಿಲ್ಲ. ಒಂದು ಟೊಮೊಟೊನ ಸಣ್ಣಗೆ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ ಅಂದಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಂತಹ ಆಲೂಗೆಡ್ಡೆ, ಬದನೆಕಾಯಿನೂ ಹಾಕಿ, ಹಾಗೆ ಇದ್ರ ಜೊತೆ ನಾವೇನ್ ತಗೊಂಡಿದ್ವಿ 1 ಕಪ್ ಅಷ್ಟು ನಾನು ಕಡಲೆಬೇಳೆ ತಗೊಂಡಿದ್ದೆ. ಸೊ ಅದನ್ನು ಹಾಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಒಂದು 2-3 ಮಿನಿಟ್ ಬದನೆಕಾಯಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 2-3 ಮಿನಿಟ್ ಲೋ ಫ್ಲೇಮ್ ಅಲ್ಲೇ ಬೇಯಕ್ ಬಿಡೋಣ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಇವಾಗ ಹಾಕೊಳ್ಳೋಣ. ಇವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವೇನ್ ರುಬ್ಬಿಟ್ಕೊಂಡಿದ್ವಿ ಮಸಾಲೆನ, ಸೊ ಮಸಾಲೆ ಹಾಕಿ ಚೆನ್ನಾಗಿ ಒಂದ್ 2-3 ನಿಮಿಷ ಚೆನ್ನಾಗಿ ಮಸಾಲೆಯಲ್ಲೇನೆ ತರಕಾರಿ ಬೇಯೋ ತರ ಬಿಡಬೇಕು. ಇವಾಗ ಮಸಾಲೆ ಹಾಕೊಳ್ತಾ ಇದ್ದೀನಿ. ಒಂದ್ 2-3 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯಕ್ ಬಿಡ್ಬೇಕು. 2-3 ಮಿನಿಟ್ ಬೆಂದಾದ್ಮೇಲೆ ನಾವು ಇಲ್ಲಿ ಸ್ವಲ್ಪ ನೀರ್ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳಿ. ಕ್ವಾಂಟಿಟಿ ಹೇಗ್ ಬೇಕು ಹಾಗೆ. ಸೊ ನಾನಿಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ತೆಳುನೆ ಇರ್ಲಿ ಅಂದ್ಬಿಟ್ಟು ಸ್ವಲ್ಪ ನೀರ್ ಹಾಕೊಂಡಿದೀನಿ. ಸೊ ನೋಡ್ತಿರ್ಬೋದಲ್ಲ ಈ ತರ ಇದ್ರೆ ಅದು ಗೊಜ್ಜು ನೀವು ತಣ್ಣಗಾದ್ಮೇಲೆ ಗಟ್ಟಿ ಆಗೇ ಆಗುತ್ತೆ. ಸೊ ಸ್ವಲ್ಪ ನಾನಿಲ್ಲಿ ನೀರ್ನ ಹಾಕೊಂಡಿದೀನಿ ಜಾಸ್ತಿನೇ. ಆರಿದ್ಮೇಲೆ ಅದು ತಣ್ಣಗಾದ ಮೇಲೆ ಗಟ್ಟಿ ಆಗೇ ಆಗುತ್ತೆ ಅಂತ. ಸೊ ನೋಡ್ತಿರ್ಬೋದಲ್ಲ ಇಷ್ಟು ಇದ್ರೆ ಸಾಕು. ಇವಾಗ ನಾವು ಟೇಸ್ಟ್ ನೋಡ್ಕೊಳ್ಳೋಣ. ನಿಮ್ಗೆ ಏನಾದ್ರು ಖಾರ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ. ಹಾಗೆ ಉಪ್ಪು ಬೇಕು ಅಂದ್ರೂ ಹಾಕೊಳ್ಳಿ. ಸೊ ಇಲ್ಲಿ ಸ್ವಲ್ಪ ಸಪ್ಪೆ ಇರೋದ್ರಿಂದ ನಾನು ಸ್ವಲ್ಪ ಮತ್ತೆ ಉಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪ್‌ನ ಕ್ಲೋಸ್ ಮಾಡಿ 2 ವಿಷಲ್ ಹೊಡ್ಸ್ಕೊಳ್ಳೋಣ. ನೀವು ಪಾತ್ರೆಯಲ್ಲಿ ಗೊಜ್ಜು ಮಾಡ್ಕೊಳ್ಳೋದಾದ್ರೆ ಕಡಲೆಬೇಳೆನ ಫಸ್ಟೇ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಯಾಕೆಂತಂದ್ರೆ ಆಲೂಗೆಡ್ಡೆ, ಬದನೆಕಾಯಿ ಬೇಗ ಬೇಯುತ್ತೆ. ಸೊ ಕಡಲೆಬೇಳೆನೂ ಬೇಗ ಬೇಯಬೇಕು ಅಂದ್ರೆ ಕಡಲೆಬೇಳೆನ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನೆಕ್ಸ್ಟ್ ನೀವು ಓಪನ್ ಆಗಿ ಗೊಜ್ಜು ಮಾಡ್ಕೊಳ್ಳೋದಾದ್ರೆ ಬೇಗ ಗೊಜ್ಜು ಆಗುತ್ತೆ. ಸೊ ನಾನು ಕಡಲೆಬೇಳೆ ನೆನೆಸಿಟ್ಟಿಲ್ಲ. ಸೊ ನಾನು ಕುಕ್ಕರಲ್ಲಿ 2 ವಿಷಲ್ ಹೊಡ್ಸಿಟ್ಕೊಳ್ತಾ ಇದ್ದೀನಿ. ಇಲ್ಲಿ 2 ವಿಷಲ್ ಆಗಿದೆ. ನಾನು ವಿಷಲ್ ತಣ್ಣಗಾದ್ಮೇಲೆ ಕ್ಯಾಪ್‌ನ ಓಪನ್ ಮಾಡಿದ್ದೆ. ಸೊ ನೋಡ್ತಿರ್ಬೋದಲ್ಲ ಗೊಜ್ಜು ಎಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕೆ ಏನ್ ಮಾಡೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರ್ನ ಜಾಸ್ತಿ ಹಾಕಿದ್ದೆ ಕೂಡ. ಸೊ ಇವಾಗ ಒಂದು ಹದಕ್ಕೆ ಗೊಜ್ಜು ರೆಡಿಯಾಗಿದೆ. ಸೊ ಬಿಸಿ ಬಿಸಿ ಇಡ್ಲಿಗೆ ಆಗ್ಲಿ, ದೋಸೆಗಾಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಗೊಜ್ಜಂತೂ. ನೀವು ಒಂದ್ಸಲ ಟ್ರೈ ಮಾಡಿ ಈ ತರ ಗೊಜ್ಜು ಮಾಡ್ಕೊಳ್ಳೋದಿಕ್ಕೆ. ಹಾಗೆ ಇದೇ ತರ ಒಳ್ಳೊಳ್ಳೆ ರೆಸಿಪಿಗಳಿಗೆ ಸಮೃದ್ಧಿ ಅಡಿಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ.